ನೋಡಿ ಸರ್, ಇದು ತಾರ್ ರೋಡಿಂದ ಒಂದು 100 ಮೀಟ್ರು, ಬಸ್ ರೋಡಿಂದ ಒಳಗಡೆಗೆ ಒಂದು 100 ಮೀಟ್ರು. ದೊಡ್ಡ ರೋಡ್ ಅದು, 100 ಅಡಿ ರಸ್ತೆ. ಆ ರಸ್ತೆಯಿಂದ 100 ಮೀಟ್ರ್ ಒಳಗಡೆ 1 ಎಕರೆ ಬಂದಿರುವಂಥ ಜಾಗ. ಇದೇ ಜಾಗ ನೋಡಿ, 1 ಎಕರೆ ಸೂಪರಾಗಿದೆ ಜಾಗ ಅಂತೂ. ಒಳ್ಳೆ ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ಮಳ್ಳವಳ್ಳಿ ಟು ಕೊಳ್ಳೇಗಾಲ ಹೈವೇಯಿಂದ 1 ಕಿಲೋಮೀಟ್ರ್ ಒಳಗಡೆ ಜಾಗ. ಮಾತ್ರ ಒಳ್ಳೆ ಬಾಕ್ಸ್ಗೆ ಸ್ಕ್ವೇರ್ ಆಗಿದೆ. ಒಳ್ಳೆ ತೋಟ ಮಾಡೋಕ್ಕಾಗಲಿ, ರೆಸಾರ್ಟ್ ಮಾಡೋಕ್ಕಾಗಲಿ, ಒಂದು ತೋಟ ಮಾಡ್ಕೊ ಮನೆ ಕಟ್ಟಿರೋಕ್ಕೂ ಸೂಪರಾಗಿದೆ. ಇಲ್ಲಿ ಗಂಟು, ಈ ಜಾಗ ಗಂಟು, ರೋಡ್ ಗಂಟು, ಊರು ಕರೆಂಟ್ ಎಲ್ಲ ತಗೊಬಂದಿದ್ದಾರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಸುತ್ತ ಪೆನ್ಷನ್ ಆಗೋಗಿದೆ. ಒಂದು ಸೈಡ್ ಮಾತ್ರ ಪೆನ್ಷನ್ ಮಾಡ್ಕೋಬೇಕು. ಹನಿ ನೀರವ್ರದ್ದು ಪೈಪ್ಲೈನ್ ಒಳಗಡೆ ಎಲ್ಲ ಆಗೈತೆ. ಈ ಜಾಗ ಒಂದು 100 ಮೀಟ್ರು ಒಳಗಡೆ, ಮುಂಡ್ ರಸ್ತೆ ಒಂದು 100-150 ಮೀಟ್ರು. ಒಳ್ಳೆ ಲೊಕೇಶನ್ನು, ತುಂಬ ಚೆನ್ನಾಗಿದೆ ಜಾಗ ಅಂತೂ. ಒಳ್ಳೆ ಇವಿದೆ. ಮಳವಳ್ಳಿಯಿಂದ ಕರೆಕ್ಟಾಗಿ 10ರಿಂದ 11 ಕಿಲೋಮೀಟ್ರು. ಬೆಂಗಳೂರಿಂದ 110 ಕಿಲೋಮೀಟ್ರ್ ಆಗುತ್ತಾ. ಇವರು ಕುಂಟೆ 7,10,000 ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಸುತ್ತಲೆಲ್ಲ ಬೆಂಗಳೂರಿನವ್ರದ್ದೇ ಬೆಂಗಳೂರವ್ರು ತಗೊಂಡಿದ್ದಾರೆ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಒಳ್ಳೆ ಬಾಕ್ಸಾಗಿ ಸ್ಕ್ವೇರ್ ಆಗೈತೆ. 1 ಎಕರೆ ಇರುವಂಥ ಜಾಗ ಇದು. ಬೆಂಗಳೂರು 110ರಿಂದ 11 ಕಿಲೋಮೀಟ್ರು, ಮಳವಳ್ಳಿಗೆ 11 ಕಿಲೋಮೀಟ್ರು. ಹೈವೇಯಿಂದ 1 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ. ತಾರ್ ರೋಡಿಂದ ಮುಂಡ್ ರಸ್ತೆ 100 ಮೀಟ್ರು. ಕುಂಟೆ 7,10,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಈ ಜಮೀನು ಹೊತ್ಕೊಂಡು ಊರು ಕರೆಂಟ್ ಬಂದೈತೆ.